ಹೌದು, ಬಯಲುಸೀಮೆ ರೈತ ಸಹಜವಾಗಿಯೇ ತಾವು ಬೆಳೆದ ಬೆಳೆಯಲ್ಲಿ ಗುಣಮಟ್ಟದ ಬಿತ್ತನೆ ಬೀಜವನ್ನ ಶೇಖರಿಸಿಡುವುದು ಸರ್ವೇ ಸಾಮಾನ್ಯ. ಆದರೆ ಕಳೆದ 2 ವರ್ಷಗಳು ಸತತವಾಗಿ ಮಳೆ ಕೈಕೊಟ್ಟ ಪರಿಣಾಮ ರೈತರು ಬಿತ್ತನೆ ಮಾಡಿದ ಬೆಳೆ ಮೊಳಕೆಯಲ್ಲಿಯೇ ಮುರಿದು ಹೋಗಿದೆ. ಇದರಿಂದಾಗಿ ರೈತರಿಗೆ ಮನೆಯಲ್ಲಿ ಬಿತ್ತನೆ ಬೀಜ ಇಲ್ಲವಾಗಿದ್ದು ಅನ್ಯ ಮಾರ್ಗವಿಲ್ಲದೆ ರೈತ ಸಂಪರ್ಕ ಕೇಂದ್ರಗಳನ್ನೇ ಅವಲಂಬಿಸಬೇಕಿದೆ. ಆದರೆ ರಾಜ್ಯ ಸರ್ಕಾರ ಪ್ರಸ್ತುತ ವರ್ಷ ಬಿತ್ತನೆ ಬೀಜದ ಬೆಲೆಯಲ್ಲಿ ತೀವ್ರವಾಗಿಯೇ ಹೆಚ್ಚಳ ಮಾಡಿದ್ದು ಇದು ರೈತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಾಗಿ ನೆಲಗಡಲೆ, ರಾಗಿ, ಜೋಳ, ತೊಗರಿ, ಅವರೆ ಸೇರಿದಂತೆ ಇತರೆ ಸಿರಿಧಾನ್ಯಗಳನ್ನು ಬೆಳೆಯುತ್ತಾರೆ. ಪ್ರಸ್ತುತ ಸಾಲಿನಲ್ಲಿ ರಿಯಾಯಿತಿ ದರದಲ್ಲಿ ಸರ್ಕಾರದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮಾರಾಟ ಮಾಡುವ ಬಿತ್ತನೆ ಬೀಜದಲ್ಲಿ ಕಳೆದ ವರ್ಷಕ್ಕಿಂತ 60% ಹೆಚ್ಚಳ ಮಾಡಲಾಗಿದೆ. ಇದರಿಂದ ರೈತರು ಬಿತ್ತನೆ ಬೀಜ ಖರೀದಿಸಲಿ ಸಂಕಷ್ಟ ಎದುರಿಸುವಂತಾಗಿದ್ದು ಬೆಳೆ ಬೆಳೆಯಲು ಮತ್ತಷ್ಟು ಸಮಸ್ಯೆ ಎದುರಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಪ್ರಸ್ತುತ ಸಾಲಿನಲ್ಲಿ ರಾಗಿ 5 ಕೆಜಿ ಚೀಲಕ್ಕೆ 45 ರೂಪಾಯಿ, ನೆಲಗಡಲೆ 30 ಕೆಜಿ ಚೀಲಕ್ಕೆ 420 ರೂಪಾಯಿ, ಜೋಳ 5 ಕೆಜಿ ಚೀಲಕ್ಕೆ 200 ರೂಪಾಯಿ, ತೊಗರಿ 5 ಕೆಜಿ ಚೀಲಕ್ಕೆ 200. ಹೀಗೆ ಎಲ್ಲಾ ಬಿತ್ತನೆ ಬೀಜದಲ್ಲಿಯೂ ಬೆಲೆ ಗಗನಕ್ಕೇರಿದೆ. ಇದು ರೈತರ ಪಾಲಿಗೆ ಶಾಪವಾಗಿ ಪರಿಣಮಿಸಿದ್ದು ಬಿತ್ತನೆ ಬೀಜ ಖರೀದಿಸಲಿ ರೈತರು ಮೀನಾಮೇಷ ಎಣಿಸುವಂತಾಗಿದೆ. ಕಳೆದ 2 ವರ್ಷಗಳಿಂದ ಸತತವಾಗಿ ಮಳೆ ಕೈಕೊಟ್ಟ ಪರಿಣಾಮ ಇಟ್ಟ ಬೆಳೆ ಕೈಗೆ ಸಿಗದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ರೈತರು ಪ್ರಸ್ತುತ ಸಾಲಿನಲ್ಲಿ ಮುಂಗಾರು ಪೂರ್ವದಲ್ಲಿಯೇ ಉತ್ತಮ ಮಳೆಯಾಗಿರುವ ಕಾರಣ ಭೂಮಿ ಹಸನು ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಜಿಲ್ಲೆಯ 6 ತಾಲೂಕುಗಳಲ್ಲೂ ಮಳೆಯಾಗಿದ್ದು ಭೂಮಿ ಉಳುಮೆ ಮಾಡುವ ಕಾರ್ಯದಲ್ಲಿ ರೈತರು ತೊಡಗಿದ್ದು ಮುಂದಿನ 1 ವಾರದಲ್ಲಿ ಬಿತ್ತನೆ ಮಾಡಬೇಕಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿಯೂ ಈಗಾಗಲೇ ಜಿಲ್ಲೆಯಲ್ಲಿ ಅಗತ್ಯವಿರುವ ಎಲ್ಲಾ ಬಿತ್ತನೆ ಬೀಜ ದಾಸ್ತಾನು ಮಾಡಲಾಗಿದ್ದು ರೈತರು ಖರೀದಿ ಮಾಡಲು ಬೆಲೆ ಏರಿಕೆಯಿಂದ ಹಿಂದೇಟು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 60% ಬೆಲೆ ಏರಿಕೆಯಾಗಿದ್ದು ಈ ಭಾಗದಲ್ಲಿ ಹೆಚ್ಚಾಗಿ ಜೋಳ, ನೆಲಗಡಲೆ ಮತ್ತು ರಾಗಿ ಬಿತ್ತನೆ ಮಾಡುತ್ತಿದ್ದು ಇವುಗಳ ಬೆಲೆ ಚೀಲದ ಮೇಲೆ 100 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಸರ್ಕಾರದ ಈ ಕ್ರಮದಿಂದ ರೈತರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಮತ್ತೊಂದು ಆಘಾತಕಾರಿ ವಿಚಾರವೆಂದರೆ ರೈತರೆಲ್ಲರೂ ಕೃಷಿ ಇಲಾಖೆಯಿಂದಲೇ ಬಿತ್ತನೆ ಬೀಜ ಖರೀದಿ ಮಾಡಲ್ಲ, ಬದಲಿಗೆ ಮುಕ್ತ ಮಾರುಕಟ್ಟೆಯಲ್ಲಿ ಗುಣಮಟ್ಟದ ಬಿತ್ತನೆ ಬೀಜ ಖರೀದಿಸುವವರೇ ಹೆಚ್ಚ. ಆದರೆ ಈಗ ಸರ್ಕಾರದ ರಿಯಾಯಿತಿ ದರದ ಬಿತ್ತನೆ ಬೀಜದ ಬೆಲೆ ಏರಿಕೆಯಾದ ಪರಿಣಾಮ ಮುಕ್ತ ಮಾರುಕಟ್ಟೆಯಲ್ಲಿಯೂ ಬಿತ್ತನೆ ಬೀಜದ ಬೆಲೆ ದುಪ್ಪಟ್ಟು ಮಾಡಲಾಗಿದೆ. ಇದರಿಂದ ಕೃಷಿ ಇಲಾಖೆ ರಿಯಾಯಿತಿ ದರದಲ್ಲಿಯೂ ಹೆಚ್ಚಳ, ಹೊರಗೆ ಮುಕ್ತ ಮಾರುಕಟ್ಟೆಯಲ್ಲಿಯೂ ಬೆಲೆ ಹೆಚ್ಚಳವಾಗಿ ರೈತರು ದಿಕ್ಕು ಕಾಣದ ಸ್ಥಿತಿ ಎದುರಿಸುತ್ತಿದ್ದಾರೆ. ಬಿತ್ತನೆ ಬೀಜ ಬೆಲೆ ಏರಿಕೆ ಸಂಬಂಧ ರೈತ ಸಂಘದ ಗೋಪಾಲ್ ಸಿಟಿವಿಯೊಂದಿಗೆ ಮಾತನಾಡಿ ಸರ್ಕಾರ ನಿಗದಿಪಡಿಸಿದ ಬೆಲೆಗೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿರುವುದಾಗಿ ಹೇಳಿದರು. ಬರದಿಂದ ಬೆಳೆ ಕಳೆದುಕೊಂಡರೂ ರೈತರ ನೆರವಿಗೆ ಸರ್ಕಾರ ಬಂದಿಲ್ಲ. ಬರ ಪರಿಹಾರವು ಕೇಂದ್ರ ಸರ್ಕಾರ ನೀಡುವವರೆಗೂ ರಾಜ್ಯ ಸರ್ಕಾರ ಗಮನವೇ ಹರಿಸಲಿಲ್ಲ. ಇದರ ಜೊತೆಗೆ ಗಾಯದ ಮೇಲೆ ಬರೆ ಎಳೆಯುವಂತೆ ಈಗ ಬಿತ್ತನೆ ಬೀಜದ ಬೆಲೆ ಏರಿಕೆ ಮಾಡಿದೆ ಎಂದು ಅವರು ಆರೋಪಿಸಿದರು. ಅಲ್ಲದೆ ಕಳೆದ ಸಾಲಿನಲ್ಲಿ ವಿತರಿಸಿದ ದರದಲ್ಲಿಯೇ ಈ ವರ್ಷವೂ ಬಿತ್ತನೆ ಬೀಜ ವಿತರಣೆ ಮಾಡಬೇಕು. ಕಳೆದ ವರ್ಷವೂ ಬಿತ್ತನೆ ಮಾಡಿ ಫಸಲು ಕೈಗೆ ಬಾರದೆ ರೈತ ಸಂಕಷ್ಟಕ್ಕೆ ಸಿಲುಕಿದ್ದು ಈ ಬಾರಿ ಬೆಲೆ ಏರಿಕೆ ಮೂಲಕ ರೈತನ ಹೊಟ್ಟೆಯ ಮೇಲೆ ಒಡೆಯುವ ಕೆಲಸವಾಗಬಾರದು. ಹಾಗಾಗಿ ಕೂಡಲೇ ಸರ್ಕಾರ ಇತ್ತ ಗಮನ ಹರಿಸಿ ಬಿತ್ತನೆ ಬೀಜದ ಬೆಲೆಯಲ್ಲಿ ಕಡಿತ ಮಾಡಿ ಕಳೆದ ಸಾಲಿನ ಬೆಲೆಗೆ ವಿತರಿಸಬೇಕು ಎಂದು ಒತ್ತಾಯಿಸಿದರು. ಏನು ಇವತ್ತು ಕೃಷಿ ಇಲಾಖೆಗಳಿಗೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಬಿತ್ತನೆ ಬೀಜದ ದರವನ್ನು ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ವಿಷಯ ಏನಪ್ಪ ಅಂದರೆ ಕಳೆದ ಬಾರಿ ಮಳೆ ಇಲ್ಲದಂಥ ಸಂದರ್ಭದಲ್ಲಿ ರೈತ ಕಂಗಾಲಾಗಿ ಬಿತ್ತನೆ ಮಾಡಿ ಇರತಕ್ಕಂಥ ಬಂಡವಾಳನೆಲ್ಲ ಭೂಮಿಗೆ ಸುರಿದು ಬಿತ್ತನೆ ಮಾಡಿ ನೆಲ ಕಚ್ಚಿರ್ತಕ್ಕಂಥ ರೈತನ ನೆರವಿಗೆ ಬರದ ಸರ್ಕಾರ ಇವತ್ತು ಮುಂಗಾರು ಮಳೆ ಉತ್ತಮವಾದ ಫಲಿತಾಂಶ ಕೊಟ್ಟು ರೈತನಿಗೆ ಒಂದು ಉತ್ಸಾಹ ತುಂಬಿದೆ. ಅಂಥ ಸಂದರ್ಭದಲ್ಲಿ ಇರತಕ್ಕಂಥ ಬಿತ್ತನೆ ಬೀಜಗಳ ದರವನ್ನು ಹೆಚ್ಚಳ ಮಾಡಿ ಸರ್ಕಾರ ರೈತನ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಂಥ ಒಂದು ಕೆಲಸಕ್ಕೆ ಮುಂದಾಗಿದೆ. ಆ ಒಂದು ವಿಚಾರದಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಏನು ಮನವಿಯನ್ನು ಕೊಡ್ತೇವೆ ಅಂದರೆ ಇಂದಿನ ದರದ ಪದ್ಧತಿಯಲ್ಲೇ ಈ ಬಾರಿನೂ ಕಳೆದ ದರ ಏನಿತ್ತೋ ಅದೇ ರೀತಿ ಈ ಬಾರಿನೂ ರೈತನಿಗೆ ಬಿತ್ತನೆ ಬೀಜವನ್ನು ಇಂದಿನ ದರದಲ್ಲೇ ಒದಗಿಸಬೇಕು ಅಂತೇಳಿ ಹೇಳಿ ತಮ್ಮ ಮಾಧ್ಯಮದವರ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ. ಸಹಾಯಕ ಕೃಷಿ ನಿರ್ದೇಶಕ ಕೇಶವರೆಡ್ಡಿ ಮಾತನಾಡಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅಗತ್ಯಕ್ಕೆ ತಕ್ಕಂತೆ ಬಿತ್ತನೆ ಬೀಜ ದಾಸ್ತಾನು ಮಾಡಲಾಗಿದೆ.
ಉತ್ತಮ ಮಳೆಯಾಗಿರುವ ಕಾರಣ ರೈತರು ಈಗಾಗಲೇ ಭೂಮಿ ಹಸನು ಮಾಡುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅಲ್ಲದೆ ಈ ಬಾರಿ ಮಳೆಯು ನಿಗದಿಗಿಂತ 13% ಹೆಚ್ಚಾಗಿದೆ. ವಾರದ ನಂತರ ತಾಲೂಕಿನಲ್ಲಿ ಬಿತ್ತನೆ ಕಾರ್ಯ ಆರಂಭವಾಗಲಿದೆ. ಹಾಗಾಗಿ ರೈತರಿಗೆ ಅಗತ್ಯವಿರುವ ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ದಾಸ್ತಾನು ಮಾಡಲಾಗಿದೆ ಎಂದು ತಿಳಿಸಿದರು. ಮೇ 21ರಂದು ಕೃಷಿ ಪರಿಕರ ಮಾರಾಟಗಾರರ ಸಭೆ ನಡೆಸಲಾಗಿದೆ. ನಿಗದಿತ ದರದಲ್ಲಿಯೇ ಕೃಷಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಮಾರಾಟ ಮಾಡಬೇಕು ಎಂದು ಸೂಚಿಸಿರುವ ಜೊತೆಗೆ ದರಪಟ್ಟಿ ಪ್ರದರ್ಶನ ಮಾಡಬೇಕು. ದಾಸ್ತಾನು ವಿವರ ಪ್ರತಿನಿತ್ಯ ಪ್ರದರ್ಶನ ಮಾಡಬೇಕು. ರೈತರು ತಾವು ಖರೀದಿಸಿದ ಉತ್ಪನ್ನಗಳಿಗೆ ಅಧಿಕೃತ ರಸೀದಿ ನೀಡಲು ಸೂಚನೆ ನೀಡಲಾಗಿದೆ. ಜೊತೆಗೆ ಇಲಾಖೆಯ ನಿರ್ದೇಶನ ಉಲ್ಲಂಘಿಸಿದರೆ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆ ನೀಡಲಾಗಿದೆ ಎಂದರು. ರಾಗಿ 235 ರೂಪಾಯಿ ಇದೆ ರೈತರ ಬಂತಿಗೆ. ಇದು ಸಾಮಾನ್ಯ ರೈತರಿಗೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ 190 ರೂಪಾಯಿ. ತೊಗರಿ 495 ರೂಪಾಯಿ ಸಾಮಾನ್ಯ ರೈತರಿಗೆ. ಇದು 765 ರೂಪಾಯಿ ಸಾಮಾನ್ಯ ರೈತರಿಗೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ 702.5 ರೂಪಾಯಿ. ಮತ್ತು ನೆಲಗಡಲೆ ಸಾಮಾನ್ಯ ರೈತರಿಗೆ 2400 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ 2175 ರೂಪಾಯಿ. ಮುಸ್ಕಿನ ಜೋಳ ವಿವಿಧ ತಳಿಗಳಿದೆ, ಅದು ಬೇರೆ ವೇರಿಯೇಷನ್ ಆಗುತ್ತೆ. ಒಂದು ಎಷ್ಟು ಪರ್ಸೆಂಟ್ ಅಂದರೆ ನಮಗೆ ರಾಗಿ ಒಟ್ಟಾರೆಯಾಗಿ ಒಂದು 45 ರೂಪಾಯಿ ಡಿಫರೆನ್ಸ್ ಇದೆ. ತೊಗರಿ ಒಂದು 197 ರೂಪಾಯಿ ಇದೆ ಒಂದು ಪಾಕೆಟ್ ಮೇಲೆ ಒಟ್ಟು ಬೆಲೆಯಲ್ಲಿ. ನೆಲಗಡಲೆ 420 ರೂಪಾಯಿ ಇದೆ. ಮುಸ್ಕಿನ ಜೋಳ 98 ರೂಪಾಯಿ ಇದೆ. ಈ ಥರ ಅಂದರೆ ನಾವು ಏನಂದರೆ ಒಂದು ಸರ್ಟಿಫೈಡ್ ಸೀಡ್ಸ್ ಪ್ರಮಾಣಿತ ಬಿತ್ತನೆ ಬೀಜನ ಕೊಡ್ತಾ ಇದ್ದೀವಿ ನಾವು. ಅವುಗಳ ಒಂದು ಗುಣಮಟ್ಟನ ಖಾತ್ರಿ ಮಾಡಿಕೊಂಡು ಅಂದರೆ ಏನಾದರೂ ಕ್ಷೇತ್ರ ಮಟ್ಟದಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ಸಂಸ್ಥೆಯವರು ಜವಾಬ್ದಾರಿ ಹೊರತು ಅದು ಇದು ಮಾಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ರೇಟ್ಸ್ ಆ್ಯಂಡ್ ಡಿಫ್ರೆನ್ಸ್ ಇದಾಗಿದ್ದಿಲ್ಲ. ನಾವು ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳು ಮತ್ತು ಮೊಳಕೆ ಪ್ರಮಾಣ ಎಲ್ಲನೂ ಇದು ಮಾಡ್ತೀವಿ. ಮತ್ತು ಮಾರ್ಕೆಟಲ್ಲಿ ಕೊಡೋದು ಅವರು ಸರ್ಟಿಫೈಡ್ ಮಾಡಿರಲ್ಲ, ಪ್ರಮಾಣಿತ ಬೀಜ ಕೊಟ್ಟಿರಲ್ಲ. ನಾವು ಇಲ್ಲಿ ಬೀಜೋತ್ಪಾದನೆ ಎಲ್ಲ ಕೈಗೊಂಡು ಸರ್ಟಿಫೈಡ್ ಸೀಡ್ಸ್ ನಾವು ಇದು ಮಾಡ್ತಾಯಿದ್ವಿ. ಇನ್ನು ರೈತರ ಬಿತ್ತನೆ ಬೀಜದ ಬೆಲೆ ಏರಿಕೆ ಸಂಬಂಧ ರಾಜ್ಯ ಜೆಡಿಎಸ್ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ರಾಜ್ಯ ಸರ್ಕಾರವನ್ನ ಛೇಡಿಸಿದೆ. ಪಂಚ ಗ್ಯಾರಂಟಿ ಕೊಟ್ಟು ಜನರನ್ನ ಉದ್ಧಾರ ಮಾಡಿದೆ ಎಂದು ಬೀಗುವ ಸರ್ಕಾರ ಮಾಡಿರುವ ಘನ ಕಾರ್ಯ ಬಿತ್ತನೆ ಬೀಜದ ದರ 60% ಹೆಚ್ಚಳ ಎಂದು ಕುಟುಕಿದೆ. ಒಂದು ಕೈಯಲ್ಲಿ ಗ್ಯಾರಂಟಿ, ಇನ್ನೊಂದು ಕೈಯಲ್ಲಿ ಸುಲಿಗೆ ಮಾಡುತ್ತಿರುವ ಘನ ಕಾರ್ಯವಿದೆ. ಕೊಟ್ಟ ಹಾಗೆ ಕೊಟ್ಟು ಜನರಿಗೆ ಗೊತ್ತೇ ಆಗದಂತೆ ಜೇಬ್ಗೆ ಕೈ ಹಾಕಿ ಪಿಕ್ ಪಾಕೆಟ್ ಮಾಡುತ್ತಿರುವ ಕಿಡಿಗೇಡಿ ಕೆಲಸ ಇದು ಎಂದು ನೇರವಾಗಿಯೇ ತರಾಟೆ ತೆಗೆದುಕೊಳ್ಳಲಾಗಿದೆ. ಕೃಷಿ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಲಭ್ಯವಿದ್ದ ಬಿತ್ತನೆ ಬೀಜದ ಬೆಲೆ ಏರಿಕೆಯಾದ ಪರಿಣಾಮ ಮುಕ್ತ ಮಾರುಕಟ್ಟೆಯಲ್ಲಿಯೂ ದರ ದುಪ್ಪಟ್ಟಾಗಿದೆ. ತಕ್ಷಣ ಸರ್ಕಾರ ಬಿತ್ತನೆ ಬೀಜದ ದರ ಇಳಿಕೆ ಕ್ರಮ ಕೈಗೊಳ್ಳಬೇಕು ಮತ್ತು ಮುಕ್ತ ಮಾರುಕಟ್ಟೆಯಲ್ಲಿ ದರ ಏರಿಕೆಗೆ ನಿಯಂತ್ರಣ ವಿಧಿಸಬೇಕು. ಆದರೆ ಕೃಷಿ ಸಚಿವರೇ ಎಲ್ಲಿದ್ದೀರಪ್ಪ ಎಂದು ಜೆಡಿಎಸ್ ಲೇವಡಿ ಮಾಡಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.